ಅಮೆರಿಕ, ಇರಾನ್, ಇಸ್ರೇಲ್ ಈ ಮೂರು ದೇಶಗಳ ಅವಿವೇಕತನದ ಚಿಂತನೆಯಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡವೇ ಕವಿದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಂದು ದೇಶದ ಮಹಾನ್ ನಾಯಕನಾಗಿ ಕದನದ ಮುಂಚೆ ಪ್ರಪಂಚದ ಸ್ಥಿತಿಗತಿಗಳ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಚಿಂತನೆ ಮಾಡಬೇಕಿತ್ತು. ಇವರ ಹಿಂದೆ ಅಧಿಕಾರದಲ್ಲಿದ್ದ ಜಾನ್ ಕೆನಡಿ, ಬರಾಕ್ ಒಬಾಮಾ, ಬೈಡನ್ರಂಥ ಮಹಾನ್ ನಾಯಕರನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಟ್ರಂಪ್ ನಿರ್ಧಾರದಿಂದಾಗಿ ಇರಾನ್, ಇಸ್ರೇಲ್, ಅಮೆರಿಕಾಗೆ ಯುದ್ಧದಿಂದಾಗಿರುವ ನಷ್ಟ ಹಾಗೂ ಜೀವ ಕಳೆದುಕೊಂಡವರು, ಸತ್ತಿರುವ ಸಂಖ್ಯೆ ಅಪಾರ. ಮಾನವ ಕುಲದ ಬಗ್ಗೆ ಇವರಿಗೆ ಎಳ್ಳಷ್ಟು ಗೌರವ ಇಲ್ಲ ಎಂದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇರಾನ್, ಇಸ್ರೇಲ್ ಈ ಮೂರು ಅವಿವೇಕದ ಚಿಂತನೆಯಿಂದ, ಅದರಲ್ಲೂ ಅಮೆರಿಕ ನೀತಿ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಟ್ರಂಪ್ ಒಂದು ದೇಶದ ಮಹಾನ್ ನಾಯಕನಾಗಿ ಇಡೀ ಪ್ರಪಂಚದ ಚಿಂತನೆಯನ್ನು ಮಾಡಬೇಕಾಗಿತ್ತು. ಹಿಂದೆ ಕೆನಡಿ ನೋಡಿದ್ದೇವೆ, ಇತ್ತೀಚೆಗೆ ಒಬಾಮಾ ನೋಡಿದ್ದೀವಿ, ಬೈಡನ್ ನೋಡಿದ್ದೀವಿ. ಏನಿದು? ಇದೊಂಥರ ಅವಿವೇಕ, ಹುಚ್ಚುತನ. ನಷ್ಟ ಆಗಿರೋದೆಷ್ಟು? ಇಸ್ರೇಲ್ ನಷ್ಟ ಆಗಿರೋದೆಷ್ಟು? ಇರಾನ್ ನಷ್ಟ ಆಗಿರೋದೆಷ್ಟು? ಅಮೇರಿಕ ನಷ್ಟ ಆಗಿರೋದೆಷ್ಟು? ಸತ್ತಿರೋರೆಷ್ಟು? ಮಾನವ ಕುಲಕ್ಕೆ ಇವರಿಗೆ ಗೌರವ ಇಲ್ಲ. ಸಾವಿರಾರು ಜನ ನಿರಪರಾಧಿಗಳು, ಆ ದೇಶದವರು, ಹೊರದೇಶದವರು ಎಲ್ಲ ಸತ್ತಿದ್ದಾರೆ. ಇವತ್ತು ಈ ಮೂರು ದೇಶಗಳು ಮತ್ತೆ ಹಳೆಯ ನಿರ್ಮಾಣ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಶತಮಾನ ಬೇಕು. ಇಸ್ರೇಲ್ ಲೂಟಿಯಾಗಿದೆ, ಇರಾನ್ ಲೂಟಿಯಾಗಿದೆ, ಅಮೇರಿಕ ಲೂಟಿಯಾಗಿದೆ. ಇದ್ರ ಜೊತೆಗೆ ಇಡೀ ಸುತ್ತಮುತ್ತ ಇರುವ ಪ್ರಪಂಚದ ಎಲ್ಲ ದೇಶಗಳು ಈ ಮೂರು ಜನರ ಯುದ್ಧದಿಂದ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೆ ಸಿಕ್ಕಿದ್ದಾರೆ. ವಿಮಾನ ಹಾರಾಟ ನಿಂತಿದೆ, ವಿಮಾನಗಳ ರೇಟ್ ಜಾಸ್ತಿ ಆಗಿದೆ, ಬೇರೆ ಬೇರೆ ಹೋಟ್ಲ್ಗಳಿಗೆ ಬಾಂಬ್ಗಳು ಬಿದ್ದಿವೆ, ಜನಸಾಮಾನ್ಯರು ಸತ್ತಿದ್ದಾರೆ, ಬಂಧು ಬಳಗ ಕಣ್ಣೀರಿಡ್ತಾ ಇದ್ದಾರೆ. ಏನಿದು? ಹುಡುಗಾಟ ಆಡಬಾರ್ದು. ಆ ಕಾಲಕ್ಕೆ ಹೋಯ್ತದು. ಹಿಟ್ಲರ್ ಕಾಲಕ್ಕೆ ಸಾಕು, ಅದಾದಮೇಲೆ ಈ ಥರ ಬರಬಾರ್ದು, ಒಳ್ಳೆಯದಲ್ಲ. ಹಿಟ್ಲರ್ ಕಾಲದಲ್ಲಿ, ಮಸೂಲೋನಿ ಕಾಲದಲ್ಲಿ, ಸ್ಟಾಲಿನ್ ಕಾಲದಲ್ಲಿ ನಡೆದಿರುವ ರಷ್ಯಾ, ಜರ್ಮನ್ ಆ ವಾರ್ಗಳು ನೋಡಿದ್ರೆ ಮತ್ತೆ ಇವರು ಮಾಡಬಾರ್ದಾಗಿತ್ತು. ಅವಿವೇಕದ ಪರಮಾವಧಿ ಈ ವಾರ್ ಮಾಡೋದ್ರಿಂದ. ಇದಕ್ಕೆ ಮೂಲಭೂತವಾಗಿ ಅಮೇರಿಕನೇ ನೇರ ಹೊಣೆ. ಅಮೇರಿಕದವರ ಪಾಳ್ಯಗಾರಿಕೆ, ಅಮೇರಿಕದವರ ದಬ್ಬಾಳಿಕೆ ಇದು ಬಂದಿದೆ. ನಾನು ಅದಕ್ಕಾಗಿ ಇವತ್ತು ನಮ್ಮ ದೇಶ ಒಂದು ರೀತಿ ಭಾಳ ಬುದ್ಧಿವಂತಿಯಿಂದ ಹೋಗ್ತಾ ಇದ್ರೂ ನಮಗೆ ಎಣ್ಣೆ ಇಲ್ಲ, ಗ್ಯಾಸ್ ಇಲ್ಲ, ನಮ್ಮದು ಸಾಮಾನುಗಳು ಹೊರಗಡೆ ಹೋಗ್ತಾ ಇಲ್ಲ, ಅಲ್ಲಿಂದ ಹೊರಗಡೆ ಬರ್ತಾ ಇಲ್ಲ. ನಿಮ್ಗೆ ಹೇಳೋದಾದರೆ ಇದೇ ಪರಿಸ್ಥಿತಿ ಇನ್ನು 15 ದಿವಸ ಆದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಪ್ರತಿ ಮನೆಯಲ್ಲೂ ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಯಾರೇ ಇರ್ಬೋದು, ಕಣ್ಣೀರು ಕಣ್ಣೀರು ಕಣ್ಣೀರು. ಯುದ್ಧ ನಿಲ್ಬೇಕು, ಕಣ್ಣೀರು ನಿಲ್ಬೇಕು. ಈ ದೃಷ್ಟಿಯಿಂದ ನಾವು ಇನ್ನೂ 15 ದಿವಸದೊಳಗಾಗಿ ಯುದ್ಧ ನಿಲ್ಲದೇ ಇದ್ದರೆ ಕನ್ನಡ ಚಳವಳಿ ಪಕ್ಷ ಎಲ್ಲರ ಜೊತೆಗೂಡಿ
ಯುದ್ಧ ನಿಲ್ಲಬೇಕು, ಗ್ಯಾಸ್ ಕೊಡಬೇಕು, ಯುದ್ಧ ನಿಲ್ಲಬೇಕು, ಗ್ಯಾಸ್ ಕೊಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಪೂರ್ಣ ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆ. ಹೋಟ್ಲುಗಳ ಸತ್ಯಾಗ್ರಹಕ್ಕೆ ನಮ್ಮ ಬೆಂಬಲ ಇದೆ. ಹೋಟ್ಲ್ ಮಾಲೀಕರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ಹೆದರಬೇಡಿ, ಧೈರ್ಯವಾಗಿರಿ, ಹೆದರಬೇಡಿ, ಹೋಟ್ಲುಗಳಿಗೆ ನಾವು ಭದ್ರವಾಗಿ ನಿಲ್ತೇವೆ. ಇದು ಇನ್ನೂ ಅಪಾಯ ಇದೆ. ಆ ದೃಷ್ಟಿಯಿಂದ ಯುದ್ಧ ನಿಲ್ಲಬೇಕು. ಇದಕ್ಕಾಗಿ ಕನ್ನಡತಿ ವಟ ಪಕ್ಷ ಮುಂದಿನ ದಿನಗಳಲ್ಲಿ ಎಲ್ಲ ಒಕ್ಕೂಟ ಎಲ್ಲರನ್ನು ಕರೆದು ಸಭೆ ನಡೆಸಿ ಇಡೀ ಕರ್ನಾಟಕದಲ್ಲಿ ದೇಶಕ್ಕೆ ಸಂದೇಶವನ್ನು ಕೊಡ್ತೀವಿ. ಯುದ್ಧ ಬೇಡ ಅಂಥೇಳಿ ನಾವು ಕರ್ನಾಟಕ ಬಂದ್ ಮಾಡ್ತೇವೆ. ಈ ಮಧ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ರಾಹುಲ್ ಗಾಂಧಿ, ಮಿಕ್ಕ ಲೀಡರ್ಗಳು ಒಮ್ಮತದಿಂದ ಟ್ರಂಪ್, ಈ ಕಡೆ ಇಸ್ರೇಲ್, ಇರಾನ್ ಮೂರೂ ದೇಶದ ನಾಯಕರುಗಳನ್ನು ಭೇಟಿ ಮಾಡಿ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಮಹಾತ್ಮ ಗಾಂಧೀಜಿ ಇವತ್ತು ಬೇಕಾಗಿದೆ, ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತ ಬೇಕಾಗಿದೆ ಅಂಥೇಳಿ ಅಮೇರಿಕಾ, ಇದು ಇಸ್ರೇಲ್, ಇರಾನ್ ನಮ್ಮ ದೇಶದಿಂದ ಅವರಿಗೆ ನಿಯೋಗವಾಗಿ ಸಂದೇಶ ಹೇಳಲೇಬೇಕು. ಇದ್ರ ಜೊತೆಗೆ ಮತ್ತೊಂದು, ಇದೇ ಸಂದರ್ಭದಲ್ಲಿ ಒಡಿಸ್ಸಾದಿಂದ ಸುಮಾರು 12 ಜನ ಶಾಸಕರು ಬಂದಿದ್ದಾರೆ. ಅವರನ್ನ ಒಂದು ರೀತಿ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ. ಸುತ್ತ ಪೊಲೀಸು, ಬೇಕಾದವರು ಒಳಗೋಗ್ತಾರೆ ಬರ್ತಾರೆ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಈ ಒಂದು ಕೆಟ್ಟ ಪರಿಸ್ಥಿತಿ ಆರಂಭ ಆದದ್ದು ಯಡಿಯೂರಪ್ಪನವರ ಕಾಲದಿಂದ. ಯಡಿಯೂರಪ್ಪನವರು ತಾವು ಉಳಿಯೋಕ್ಕೋಸ್ಕರವಾಗಿ ಇಡೀ ಪಾರ್ಟಿಗಳನ್ನೆಲ್ಲ ಒಡೆದಾಕಿ ಬಾಂಬೆಗೆ ಎಲ್ಲ ಶಾಸಕರನ್ನು ಕರ್ಕೊಂಡೋಗಿ ಅವ್ರನ್ನಿಟ್ಟು ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆ ನಿಲ್ಲಿಸಿ ಅವ್ರ ಪಾರ್ಟಿಗೆ ಸೇರಿಸಿ ಇಡೀ ಚುನಾವಣೆ ವ್ಯವಸ್ಥೆ, ಇಡೀ ರಾಜ್ಯದ ರಾಜಕಾರಣ ವ್ಯವಸ್ಥೆಯನ್ನು ಹಾಳು ಮಾಡಿದವರು ಯಡಿಯೂರಪ್ಪನವರು. ಈ ದೇಶದಲ್ಲಿ ಯಡಿಯೂರಪ್ಪನ ಜೊತೆ ಕುಮಾರಸ್ವಾಮಿ ಇವರಿಬ್ಬರು ಸೇರಿ ರಾಜ್ಯ ಶುರು ಮಾಡಿದ್ರು. ಹೌದಾಯ್ತು, ಆಯಿತು ಆಯಿತು, JH ಪಟೇಲ್ರು ಸತ್ರು, ಈ ಕಡೆ ಧರ್ಮ್ ಸಿಂಗ್ ಸತ್ರು, ಇವರು ಹುಚ್ಚೆದ್ದು ರಾಜ್ಯ ಆಳಿದ್ರು. ಈಗ ಮತ್ತೆ 12 ಜನ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಒಳ್ಳೆಯದಲ್ಲ, ಒಳ್ಳೆಯ ಸೂಚನೆ ಅಲ್ಲ. ನಾನು ಬಂದಿರೋರ್ಗೆ ಹೇಳ್ತೀನಿ, ಖಂಡಿತ ನೀವು ಆರಾಮ ನಿಮ್ಮ ರಾಜ್ಯಕ್ಕೆ ಹೋಗಿ ನಿಮ್ಗೇನು ಬರುತ್ತೆ ತೀರ್ಮಾನ ಮಾಡಿ. ಇದು ಪ್ರಜಾಪ್ರಭುತ್ವ, ನಿರಂಕುಶ ಪ್ರಭುತ್ವ ಅಲ್ಲ. ನಿಮ್ಮನ್ನು ಇಲ್ಲಿ ಒತ್ಕೊಂಡು ಬಂದು ಇಲ್ಲಿಟ್ಟು ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದೆಲ್ಲ ಅತ್ಯಂತ ಅಪರಾಧ, ಅತ್ಯಂತ ಅಪರಾಧ. ಒಡಿಶಾ ದೇಶದ IGP, ಒಡಿಶಾ ರಾಜ್ಯದ IGP, ಒಡಿಶಾ ರಾಜ್ಯದ ಚೀಫ್ ಸೆಕ್ರೆಟರಿ, ಮುಖ್ಯಮಂತ್ರಿ ಕೂಡಲೇ ಕರ್ನಾಟಕ ಕಳಿಸಿ ನಿಮ್ಮ ಶಾಸಕರು ತಗೊಂಡೋಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ಚುನಾವಣಾ ಆಯೋಗ ಏನು ಮಾಡ್ತಾ ಇದ್ದೀರಿ? ಕಣ್ಣಂಗೆ ಶಾಸಕರನ್ನ ಕದ್ದು ತಂದಿಲ್ಲಿಟ್ಟಿದೆ ಅಂತಂದರೆ ಚುನಾವಣಾ ವ್ಯವಸ್ಥೆ ಹಾಳಾಗೋಗಿದೆ. ಚುನಾವಣಾ ಕಾನೂನು ಬೆಂಕಿ ಬಿದ್ದಿದೆ. ಚುನಾವಣಾ ಆಯುಕ್ತರೇ ನಿಮಗೆ ತಾಕತ್ತಿದ್ರೆ, ಶಕ್ತಿ ಇದ್ದರೆ ಕೂಡಲೇ ಬನ್ನಿ ಕರ್ನಾಟಕಕ್ಕೆ. ಇವರನ್ನೆಲ್ಲ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗಿ. 15 ದಿವಸದೊಳಗಾಗಿ ಇವ್ರು ಕರ್ಕೊಂಡು ಹೋಗಲಿಲ್ಲ, ನಾವೇ ಮುತ್ತಿಗೆ ಹಾಕ್ತೀವಿ, ಶಾಸಕರುಗಳಿಗೆ ರಕ್ಷಣೆ ಕೊಡ್ತೀವಿ, ಗೌರವ ಕೊಡ್ತೀವಿ, ಅವ್ರೂರಿಗೆ ನಾವೇ ಕಳಿಸ್ತೀವಿ, ಹೋಗಬೇಕು.
ಪ್ರತಿಭಟನೆಯಲ್ಲಿ ರಾಜ್ಯ ಕರುನಾಡು ಸೇನೆ ಉಪಾಧ್ಯಕ್ಷ ಎಂ ಜಗದೀಶ್ ಐಜೂರು, ರಾಜ್ಯ ಉಸ್ತುವಾರಿ ಅಧ್ಯಕ್ಷ ವಿ ಎನ್ ಗಂಗಾಧರ್, ಜಿಲ್ಲಾಧ್ಯಕ್ಷ ಜಯಕುಮಾರ್, ಜಿಲ್ಲಾ ದಲಿತ ಘಟಕದ ಅಧ್ಯಕ್ಷ ಕೆ ಜಯರಾಮು, ತಾಲೂಕು ಕಾರ್ಯಾಧ್ಯಕ್ಷ ಕುಮಾರ್, ಮಹಿಳಾ ಘಟಕದ ಕಾರ್ಯಾಧ್ಯಕ್ಷೆ ವೆಂಕಟಲಕ್ಷ್ಮಿ, ಮಹಿಳಾ ತಾಲೂಕು ಕಾರ್ಯದರ್ಶಿ ಕೆ ಆರ್ ರವಿಕುಮಾರ್, ತಾಲೂಕು ವಾಟಾಳ್ ನಾಗರಾಜ್ ಅವರ ಆಪ್ತ ಕಾರ್ಯದರ್ಶಿ ಪಾರ್ಥಸಾರಥಿ ಇನ್ನಿತರರು ಭಾಗವಹಿಸಿದ್ದರು.